ಒಂದು ಆರ್ಡರ್ ಪಿಕಪ್ ಮಾಡಿಸ್ಕೊಳ್ಳಿ ನಮ್ದು ಆಯಿಲ್ ಚೇಂಜ್ ಮಾಡಿಕೊಟ್ಟವ್ರೆ. ಆಲ್ಮೋಸ್ಟ್ ಬರೀ ಎಷ್ಟು ಗೊತ್ತಾ, 379 ರೂಪಾಯಿ ಆಯಿಲ್ ಇದು. ಫುಲ್ ಏರ್ ಹೊಡೆದ್ರೆ ಫುಲ್ ಇದನ್ನು ಬರುತ್ತೆ ಸರ್. ಅದು ಏರಲ್ಲಿ ನೀರು ಕಂಟೆಂಟ್ ಅದು ಏನಿರಲ್ಲ. ನಮ್ಮ ಗಾಡಿ ಡೆಲಿವರಿ ಬಾಯ್ ನಾವು ರೆಗ್ಯುಲರ್ ಕೆಲಸ ಮಾಡ್ತೀವಲ್ಲ, ದಿನಕ್ಕೆ 150ರಿಂದ 200 ಯಾವಾಗಂತ ಕೊಟ್ಟಿರೋದು 6ರಿಂದ 8 ಗಂಟೆವರೆಗೂ. ಸೋಮವಾರದಿಂದ ಶುಕ್ರವಾರ ಬಿಲ್ ಮಾಡಿರಲ್ಲ, ದುಡ್ಡು ವಾಪಸ್ ಕೊಟ್ಬಿಡ್ತೀರಾ. ಸುಗ್ಗಿಯಿಂದ ಬಂದರೆ ನಿಮಗೆ ಶೆಲ್ಲಲ್ಲಿ ಇಲ್ಲಿ ರಾಜ್ಕುಮಾರ್ ರೋಡ್ ಒಕ್ಲಿಪುರ ಮಾತ್ರ ಶೆಲ್ ಅಡ್ವಾನ್ಸ್ 20W40. ಇವಾಗ ಇಲ್ಲಿ ನಾನು ಒಂದು ಆರ್ಡ್ರ್ ಬಿದ್ದಿತ್ತು, ಅದು ಆರ್ಡ್ರ್ ಕೊಟ್ಬಿಟ್ಟು ಬಂದೆ. ಆಲ್ಮೋಸ್ಟ್ ಇವಾಗ ಅಂದರೆ ಆಯಿಲ್ ಚೇಂಜ್ ಮಾಡೋಕ್ಕೆ ಬಂದಿದ್ನಲ್ಲ, ಗಾಡಿದು ಆಯಿಲ್ ಫುಲ್ ಸೋರ್ತಾ ಇತ್ತು. ಆಯಿಲ್ ಚೇಂಜ್ ಮಾಡೋಕ್ಕೆ ಬಂದಿದ್ದೀನಿ. ಈ ಶೆಲ್ ಪೆಟ್ರೋಲ್ ಬಂಕಲ್ಲಿ ಬಂದಿದ್ದೀನಿ. ರಾಜ್ಕುಮಾರ್ ರೋಡ್ ಔಟ್ಲೆಟು ಅಂದರೆ ಇದು ರಾಜ್ಕುಮಾರ್ ರೋಡಲ್ಲಿ ಬರೋದು. ಓರಣ್ಮಲ್ ಪಕ್ಕದಲ್ಲಿ. ಇನ್ನೂ ಯಾವುದೋ ಆರ್ಡ್ರ್ ಬಿದ್ದಿಲ್ವಲ್ಲ. ಇವಾಗ ಅವರು ಯಾರೋ ಹೇಳಿದ್ರು, ಇಲ್ಲಿ ಒಬ್ಬರು ಆಯಿಲ್ ಬಿಲ್ ಮಾಡಿಸ್ಕೊಂಡು ಬನ್ನಿ ಸರ್ ಚೇಂಜ್ ಮಾಡ್ತೀವಿ ಅಂತಂದರು. ಬನ್ರಿ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಇಲ್ಲಿ ಕಾರ್ಗಳು ಬೇರೆ ಚೇಂಜ್ ಮಾಡ್ತಾವ್ರೆ. ಹಾಗೆ ಸರ್ ಆಯಿಲ್ ಯಾವುದಿದೆ ಸರ್? ಟೂ ವೀಲರ್ ಬನ್ನಿ ಅಂತ ಹೋಗೋಣ ನಡ್ರಿ ಒಳಗಡೆ. ಅಲ್ಲಿ ಒಳಗಡೆ ಬಿಲ್ ಮಾಡಿಸ್ತಾರೆ. ಅಲ್ಲಿ ಬಂದುಬಿಟ್ಟು ಬೇರೆಯವ್ರು ಚೇಂಜ್ ಮಾಡಿಸ್ತಾರೆ ಅನಿಸುತ್ತೆ. ನೋಡೋಣ ಯಾವ್ದು ಆಯಿಲ್ ಇದೆ. ಒಂದು ಚೆನ್ನಾಗಿರೋದು ಆಯಿಲ್ ಹಾಕ್ಸ್ಬಿಡೋಣ ಸ್ವಲ್ಪ ಕಮ್ಮಿ ರೇಟಲ್ಲಿ ನಮಗೆ. ಇದೆಲ್ಲ ಶಾಪು ಇದೆ ನೋಡಿ ಒಳಗಡೆ ಶೆಲ್ಲಲ್ಲಿ. ನೋಡೋಣ ಆಯಿಲ್ ಏನಿದೆ ಅಂತ. ಹಾಗೆ ಕೊಡ್ತಾರಂತೆ, ನೋಡೋಣ ವೇಟ್ ಮಾಡೋಣ ಅಲ್ಲಿವರೆಗೂ. ಇದು ಯಾವುದು ಶೆಲ್ ಅಡ್ವಾನ್ಸ್ 20W40. ಎಷ್ಟು ಕಿಲೋಮೀಟ್ರ್ ಓಡಿಸ್ಬೋದು ಸರ್ ಇದು ಆಯಿಲ್ ಚೇಂಜ್ ಮಾಡಿದ್ರೆ? 3000 ಓಡಿಸ್ಬೋದು. ಕ್ಲೀನ್ ಮಾಡಿಬಿಟ್ಟೆ ಕೊಡೋದು ಆಯಿಲ್ದೆಲ್ಲ ಫುಲ್ಲು ತೆಗೆದುಬಿಟ್ಟು ಫುಲ್ಲು. ಹೌದಾ? ಏನು ಆಫರ್ ಇದೆ ಸರ್ ಇವಾಗ? ಅಂದರೆ ಇದು ಏನಾದರೂ ಡಿಸ್ಕೌಂಟ್ ಏನಾದರೂ ಆಫರ್ ಇದೆ? ಇನ್ಸ್ಟಾಮಾರ್ಟಿಂದ ಸುಗ್ಗಿಯಿಂದ ಬಂದರೆ ನಿಮಗೆ ಶೆಲ್ಲಲ್ಲಿ ಇಲ್ಲಿ ರಾಜ್ಕುಮಾರ್ ರೋಡ್ ಒಕ್ಲಿಪುರ ಮಾತ್ರ. ಯಾವ್ದು? ಒಕ್ಲಿಪುರಮು ರಾಜ್ಕುಮಾರ್ ರೋಡ್ ಮಾತ್ರ ಈ ಆಫರ್ ನಡೀತಾ ಇರೋದು. ಈ ಆಫರ್ ನಡೀತಾ ಇರೋದು ಒಕ್ಲಿಪುರಮು ರಾಜ್ಕುಮಾರ್ ರೋಡ್. ಅಂದರೆ ರಾಜ್ಕುಮಾರ್ ರೋಡ್ ಇದು ನಾನು ಬಂದಿರೋದು ಇವಾಗ ರಾಜ್ಕುಮಾರ್ ರೋಡ್ ಅಂದರೆ ಓರಣ್ಮಲ್ ಪಕ್ಕದಿರೋದು. ಒಕ್ಲಿಪುರಂ ಈ ಆಫರ್ ಇದು ಕೊಡ್ತಾರೆ. ಏನು ಆಫರ್ ಇರೋದು ಅಂದರೆ ಇದು ನಿಮಗೆ ಬಂದು ಆಯಿಲ್ ಚೇಂಜ್ ಮಾಡಿಸ್ರೆ ನಿಮಗೆ 20 ನಿಮಿಷದೊಳಗೆ ಮಾಡಿಸ್ರೆ ನೀವು ಪೇ ಮಾಡಬೇಕು. 20 ನಿಮಿಷ ಮೇಲೆ ಆಯ್ತಾ ಫ್ರೀ ಆಯಿಲ್ ಆಗಿದ್ರೆ ಟೈಮಿಂಗ್ ಓಡ್ತಾ ಇರಬೇಕು. 20 ನಿಮಿಷ. ಇವಾಗ ಆಲ್ಮೋಸ್ಟ್ ಬಂದುಬಿಟ್ಟು ನಾನು ಇವಾಗ ಒಂದು 2 ನಿಮಿಷ ಆಯಿತು. 5:38 ಆಗಿದೆ. 10 ನಿಮಿಷ ಸರ್ 20 ನಿಮಿಷ ಒಳಗಡೆ ಮಾಡಿಕೊಟ್ರೆ ನಾವು ದುಡ್ಡು ಕಟ್ಟಬೇಕು. ಮಿಕ್ಕಿ ಮೇಲೆ ಆದರೆ ಫ್ರೀಯಾಗಿ ಆಯಿಲ್ ಕೊಡು. ಅದ್ರ ಏನು ನಾವು ಫಸ್ಟಿಗೆ ಬಿಲ್ ಮಾಡಿರಲ್ಲ ದುಡ್ಡು ವಾಪಸ್ ಕೊಟ್ಬಿಡ್ತೀರಾ. ನೋಡೋಣ ಬರ್ರಿ. ಇವಾಗ ಟೈಮು ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಹೆಂಗೆ ಮಾಡ್ತಾರಂತ. ಬೇಗ ಏನೇನು ಚೇಂಜ್ ಮಾಡ್ತಾರೆ ನೋಡೋಣ. ಇವಾಗ 5:40 ಇಟ್ಕೊಳ್ಳಿ ಟೈಮಿಂಗ್ಸು. ನೋಡೋಣ ಬಿಲ್ ಮಾಡಿಸ್ಕೊಂಡು ಹೋಗೋಣ. ಬನ್ನಿ ಫಸ್ಟ್ ಬಿಲ್ ಮಾಡಿಬಿಡೋಣ. ಇರೋ ಕಸ್ಟಮರ್ ಇದ್ದಾರೆ, ಅವ್ರು ಆದಮೇಲೆ ನಾವು ಮಾಡಿಸ್ಕೊಂಡು ಹೋಗೋಣ. ಸರ್ ಇದು ರೇಟ್ ಏನಿದೆ ಸರ್? 379. ಡೆಲಿವರಿ ಬಾಯ್ಸ್ಗೆ ಏನಾದರೂ ಇದನ್ನಿದೆ ಡಿಸ್ಕೌಂಟ್ಸ್ ಎಲ್ಲ? ಬರೀ ಟೈಮಿಂಗ್ಸ್ ಮಾತ್ರ ಮೇನ್ ಮೇಂಟೈನ್. ಫ್ರೀ ಸರ್ವಿಸು. ಬೇರೆ ಕಡೆ ಲೇಬರ್ ಚಾರ್ಜ್ ಎಲ್ಲ ಕೊಡ್ತಾರೆ. ಹೌದು, ಗ್ಯಾರೇಜಲ್ಲಿ ಹೋದರೆ ನಾರ್ಮಲ್ ಇವಾಗ ಆಯಿಲ್ ತೊಗೊಂಬಂದುಬಿಟ್ಟು ಕೊಟ್ಬಿಟ್ಟು ಮತ್ತೆ ಏನದು 50 ರೂಪಾಯಿ ಇಲ್ಲ 30 ರೂಪಾಯಿ ತೊಗೊಂಡೇ ಚೇಂಜ್ ಮಾಡೋಕ್ಕೆ. ಫ್ರೀ ಆಫ್ ಕಾಸ್ಟು. ಯಾವ 379 ಅಲ್ಲ ಇದು? 379 ಇದೆ. ನೋಡೋಣ ಏನೋ ಕೊಡ್ತಾರಂತ ಹೇಳಿದ್ರು. ಕೂಪನ್ ಏನಂತ ಗೊತ್ತಿಲ್ಲ. ಇದು ಅಂದರೆ ಡೆಲಿವರಿ ಬಾಯ್ಗೆ ಮಾತ್ರ ಇದು ಆಫರ್ ನಡೀತಾರೆ. ಇನ್ಸ್ಟಾಮಾರ್ಟ್, ಸ್ವಿಗ್ಗಿ ಝೊಮ್ಯಾಟೊ ಮತ್ತು ಪೋಟ್ರು ಬೇರೆ ಬೇರೆ ರ್ಯಾಪಿಡೋ ಅವರು ಮಾಡ್ತಾರೆ. ಸ್ವಿಗ್ಗಿ ಝೊಮ್ಯಾಟೊ ಇನ್ಸ್ಟಾಮಾರ್ಟ್ ಅದೇ ಸ್ವಿಗ್ಗಿದೇ ಬರುತ್ತೆ ಅದು. ನೋಡೋಣ ಇರಿ 20 ನಿಮಿಷದಲ್ಲಿ ಒಳಗಡೆ ಎಲ್ಲರೂ ಮಾಡಿಕೊಟ್ರೆ ನೋಡೋಣ. ಫ್ರೀದಲ್ಲಿ ತೊಗೊಂಡು ಹೋಗ್ತೀನಿ ನಾನು, ಎಲ್ಲರೂ ಇಲ್ಲ. ನೋಡೋಣ ಏನೇನು ಫ್ರೀ ಸರ್ವಿಸ್ ಮಾಡ್ತಾರೆ ನೋಡೋಣ. ಏನೋ ಕೊಟ್ಟವ್ರೆ. ನಮ್ಮಿಂದ ತ್ವರಿತ ಸೇವೆ, ನಿಮ್ಮ ಮೂಲಕ ತ್ವರಿತ ವಿತರಣೆಗಳು. ನಮ್ಮ ಶೆಲ್ಲಿನಲ್ಲಿ ತ್ವರಿತ ಆಯಿಲ್ ಬದಲಾವಣೆ 20 ನಿಮಿಷಗಳಲ್ಲಿ ಅಥವಾ ಉಚಿತವಾಗಿ. ಆದರೆ ಕೊಟ್ಟವ್ರು ನೋಡಿ 20 ನಿಮಿಷ ಮೇಲಾದರೆ ಫ್ರೀದಲ್ಲಿ. ಕಾರ್ಮಿಕರ ಶುಲ್ಕಗಳು ಇಲ್ಲ. ಅಂದರೆ ಇದ್ರದ್ದು ಸರ್ವಿಸ್ ಚಾರ್ಜರ್ಸ್ ಇಲ್ಲ. ಇದೇನಿದು ವಾಕಿಂಗ್ ಅಂದರೆ ವಾಕಿಂಗ್ ವೇ ಅಂದರೆ ಇವಾಗ ಸೀಲೆನ್ಸ್ ಅಂತೀರಾ ನೀವು ಬಂದು ಇಲ್ಲಿ ಬಿಲ್ ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಬಿಲ್ಲಿಂಗ್ ಸ್ಟಾರ್ಟ್ 20 ನಿಮಿಷ. ಅಲ್ಲಿ ಗಾಡಿ ಹಚ್ಚಿದ್ರೆ ಟೈಮಿಂಗ್ಸ್ ಇಲ್ಲ. ಇಲ್ಲಿ ಬಿಲ್ಲಿಂಗ್ ಆದಮೇಲೆ ಅದು ಟೈಮಿಂಗ್ಸ್ ಇದೆಯಲ್ಲ ಇಲ್ಲಿ. ಯಾವಾಗ? ಸೋಮವಾರದಿಂದ ಶುಕ್ರವಾರ. ಅದು 6ರಿಂದ ಅಂದರೆ ಸಾಯಂಕಾಲ ಇಲ್ಲ ಬೆಳಗ್ಗೆ 6 ಗಂಟೆಯಿಂದ ನೈಟ್ 8 ಗಂಟೆವರೆಗೂ. ಸೋಮವಾರದಿಂದ ಶುಕ್ರವಾರದವರೆಗೂ. ಶನಿವಾರ ಭಾನುವಾರ ಇಲ್ಲ. ಇದು ಎಲ್ಲಿ ಅಂತ ಇಲ್ಲಿ ಅಡ್ರೆಸ್ಸು ಕೊಟ್ಟವ್ರು ನೋಡಿ. ಎಲ್ಲಿ ಅಂತ ಇಲ್ಲಿ ಯಾವಾಗಂತ ಕೊಟ್ಟಿರೋದು 6ರಿಂದ 8 ಗಂಟೆವರೆಗೂ. ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ಕೊಟ್ಟವ್ರೆ. ಎಲ್ಲಿ ಅಂತ ಕೊಟ್ಟವ್ರೆ? ಶೆಲ್ ಡಾಕ್ಟರ್ ರಾಜ್ಕುಮಾರ್ ರಸ್ತೆ. ಅಂದರೆ ಇದು ಓರಣ್ಮಲ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ರೋಡ್ ಜಾಸ್ತಿ ಜನ ಗೊತ್ತಾಗಲ್ಲ. ಓರಣ್ಮಲ್ ಪಕ್ಕದ ಅಂದರೆ ಗೊತ್ತಾಗುತ್ತೆ. ಇದು ಓರಣ್ಮಲ್ ಪಕ್ಕದಲ್ಲಿರೋ ಶೆಲ್ಲು. ಮತ್ತು ಒಕ್ಲಿಪುರಂನಲ್ಲಿ ಮಾತ್ರ ಅಂತ 2 ಔಟ್ಲೆಟ್ನಲ್ಲಿ 2 ಶೆಲ್ನಲ್ಲಿ ಇರೋದು. ನೋಡೋಣ ಬರ್ರಿ. ಇವಾಗ ಟೈಮಿಂಗ್ಸ್ ನಂದು ಸ್ಟಾರ್ಟ್ ಮಾಡಿಬಿಡೋಣ. 5:40 ಆಗಿದೆ ಟೈಮಿಂಗ್ಸು. ನೋಡೋಣ ಬೇಗ ಚೇಂಜ್ ಮಾಡ್ಸೋಣ. ನಮಸ್ಕಾರ ಸರ್. ನೋಡಿ ಶೆಲ್ಲಲ್ಲಿ ಸರ್ವಿಸಿಂಗ್ ಹೆಂಗೆ ಮಾಡ್ತಾರೆ. ನಮಸ್ಕಾರ ಮಾಡ್ಕೊಂಡು ಮಾಡ್ತಾರೆ ಅವರೆಲ್ಲರೂ. ಸರ್ ಬೇರೆ ಕಾಫಿ ಟೀ ಅಂತ ಹೋಗ್ತೀರಾ? ಸ್ನ್ಯಾಕ್ಸ್ ಏನು ಬೇಡ ಸರ್, ಥ್ಯಾಂಕ್ ಯು ಸರ್. ಅಂದರೆ ಇದು ಬಿಲ್ ಸ್ಟಾರ್ಟ್ ಆಯ್ತಲ್ಲ ಒಟ್ಟಿನಲ್ಲಿ ಇದು ಮಾಡ್ಕೊಂಡು ಸ್ಟಾರ್ಟ್. ಹೌದಾ? 379. ಹಾಂ ಮಾಡ್ತೀನಿ. ಸರಿ ಮಾಡಿದ್ದೀನಿ ಅಂತ. ಶಾಪ್ ಇದೆ ನಿಮ್ಮ ಹತ್ರ? ಹಾಂ ಇದೆ. ಹಾಂ ಮಾಡಿ ಅದು ಇದೆ ನೋಡಿ.
ಸರ್ ನಂಬರ್ ಹೇಳಿ 9741 9741 599 ಸರ್ ಆಯ್ತು ನೀವು 300 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ 10 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಹೌದಾ ಫ್ಯೂಲ್ ಹಾಕ್ಸಿದ್ರೆ 20% ಹೌದಾ ನೋಡೋಣ ಇರಿ ಪೆಟ್ರೋಲ್ ಹಾಂ ಸರಿ ಸರ್ ಇವಾಗ ಬಿಲ್ಲಿಂಗ್ ಟೈಮಿಂಗ್ಸ್ ಆಗಿದೆ ನೋಡೋಣ ಇವಾಗ ಆಯಿಲು ಎಷ್ಟು ನಿಮಿಷದಲ್ಲಿ ಚೇಂಜ್ ಮಾಡ್ತಾರೆ ನೋಡೋಣ ಆಲ್ಮೋಸ್ಟ್ ಇವಾಗ 5:40 ಆಗಿದೆ ಅಂದರೆ 6 ಗಂಟೆ ಒಳಗಡೆ ಚೇಂಜ್ ಮಾಡಿ ಕೊಡ್ಬೇಕು ಇವರು ನೋಡೋಣ ಟೈಮಿಂಗ್ಸ್ ಓಡ್ತಾ ಇದೆಯಲ್ಲ ನೋಡೋಣ 20 ನಿಮಿಷ ಒಳಗಡೆ ಆದರೆ ಚೇಂಜ್ ಮಾಡಿಸೋಣ ಸರ್ ಯಾರು ಬೇರೆ ಹುಡುಗರು ಬರ್ತಾರೆ ಮಾಡೋಕ್ಕೆ ನೋಡೋಣ ಯಾರು ಕಳಿಸ್ತಾರೆ ನೋಡೋಣ ಫ್ರೀದಲ್ಲಿ ಆಯಿಲ್ ಚೇಂಜ್ ಮಾಡಿಕೊಡ್ತಾರೆ ಆಲ್ಮೋಸ್ಟು ನೋಡೋಣ ಇವಾಗ ಆಯಿಲ್ನ ಇಲ್ಲಿಟ್ಬಿಡೋಣ ಯಾರು ಹುಡುಗರು ಬರ್ತಾರೆ ನೋಡೋಣ ಬಿಲ್ಲೆಲ್ಲ ಆಗಿದೆ ನಮ್ಮದು ನೋಡೋಣ ಆಮೇಲೆ ಸಿಗ್ತೀನಿ ಇವಾಗ ಬಂದರೆ ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 5:43 ಅಂದರೆ ಒಂದು 5:40 ಗಂಟೆಗೆ ಸ್ಟಾರ್ಟ್ ಆಗಿದೆ ಆಯಿಲ್ ಚೇಂಜ್ ಅಂದರೆ ಅಲ್ಲಿ ಬಿಲ್ ಮಾಡಿಸ್ಕೊಂಡಿರೋದು 5:40 ಗಂಟೆಗೆ ಇನ್ನು 3 ನಿಮಿಷ ಆಗಿದೆ ಇನ್ನು ಉಳಿದಿರೋದು 18 ನಿಮಿಷದಲ್ಲಿ ಮಾಡಿಬಿಟ್ಟು ಕೊಡಬೇಕು ಅವರು ಇಲ್ಲಾಂದರೆ ಫ್ರೀ ಆಯಿಲು ನೋಡೋಣ ಇರಿ ಎಷ್ಟು ಬೇಗ ಮಾಡಿಕೊಡ್ತಾರೆ ಆಯಿಲ್ ಚೇಂಜ್ ಮಾಡಿಕೊಡ್ತಾರಂತೆ ನೋಡೋಣ ಆಯಿಲ್ದು ಬೋಲ್ಟ್ ಬೀಸ್ತಾ ಇದ್ದಾರೆ ಇವಾಗ ಫುಲ್ ಸರ್ ಅದು ಏರೋದು ಹೊಡಿತಾರಲ್ಲ ಅದು ಒಳಗಡೆ ಏರೋದು ಎಲ್ಲ ಹೊಡಿತಾರಲ್ಲ ಅದಕ್ಕೆ ನೋಡಿ ನಮ್ಮ ಗಾಡಿ ಡೆಲಿವರಿ ಬಾಯ್ ನಾವು ರೆಗ್ಯುಲರ್ ಕೆಲಸ ಮಾಡ್ತೀವಲ್ಲ ದಿನಕ್ಕೆ 150ರಿಂದ 200 ಕಿಲೋಮೀಟರ್ ಓಡಿಸ್ತೀವಿ ಜಾಸ್ತಿ 15 ದಿವಸಕ್ಕೆಲ್ಲ ಚೇಂಜ್ ಮಾಡಿಸ್ತೀವಿ ನಾವು ಆಚೆ ಹೋದ್ರೂ ಇಷ್ಟೊಂದು ಫ್ರೀ ಸರ್ವಿಸಲ್ಲಿ ಮಾಡಿಕೊಡಲ್ವಲ್ಲ ನೋಡಿ ಇದು ನನ್ನ ಆಯಿಲು ಫುಲ್ ಹೋಗಿಬಿಟ್ಟೈತೆ ಇದು ಕೈ ಹಚ್ಬಿಟ್ಟು ತೋರಿಸ್ಬಿಡೋಣ ನೋಡಿ ಫುಲ್ ಹೋಗಿಬಿಟ್ಟೈತೆ ನಮ್ಮದು ಆಯಿಲು ನೋಡೋಣ ಇವಾಗ ಇದು ತೆಗೆದಾದ್ಮೇಲೆ ಹೊಸ ಆಯಿಲ್ ಹಾಕ್ತಾರಲ್ಲ ಅವಾಗ ಸಿಗ್ತೀನಿ ಇದು ಟೈಟ್ ಮಾಡಬೇಕಾದ್ರೆ ಫುಲ್ ಕ್ಲೀನಾಗಿ ತೆಗಿತಾ ಇದ್ದಾರೆ ಸ್ವಲ್ಪ ಗಾಡಿ ಬೆಂಡ್ ಮಾಡಿಬಿಟ್ಟು ಫುಲ್ ಆಯಿಲೆಲ್ಲ ಕೆಳಗಡೆ ಇಳಿಲಿ ಸರ್ ಈ ಥರ ಮತ್ತೆ ನಾರ್ಮಲ್ ಜನರಲ್ ಚೆಕಪ್ ಅದೇನು ಮಾಡಲ್ಲ ಚೈನ್ ಅದು ಇದೇನು ಬರೀ ಆಯಿಲ್ ಅಲ್ಲ ಬ್ರೇಕ್ ಟೈಟ್ ಆದರೆ ನಾರ್ಮಲ್ ಬ್ರೇಕ್ ಟೈಟು ಮತ್ತು ಏನಾದ್ರು ಇದ್ದರೆ ಮಾಡಿಕೊಡ್ತಾರೆ ನಾರ್ಮಲ್ದು ಆದರೆ ಮಿಕ್ಕಿದೆಲ್ಲ ಇಂಜನ್ದು ಅದು ಇದು ಏನು ಓಪನ್ ಮಾಡಿ ಕೊಡಲ್ಲ ಅವರು ನಾರ್ಮಲ್ ಇಂಜನ್ ಆಯಿಲು ಸ್ವಲ್ಪ ಇದನ್ನದು ಕ್ಲೀನ್ ಮಾಡಿಕೊಡ್ತಾರೆ ಇದು ಬ್ರೇಕು ಟೈಟು ಹಿಂದ್ಗಡೆ ಮುಂದ್ಗಡೆದಷ್ಟು ಮಾಡಿಕೊಡ್ತಾರಂತೆ ಯಾರು ಮಾಡಿಕೊಡ್ತಾರೆ ಇವಾಗಿನ ಕಾಲದಲ್ಲಿ ಫ್ರೀದಲ್ಲಿ ಚಲದ್ರೆ ಬರೀ ಆಯಿಲ್ ಬಿಲ್ ಮಾತ್ರ ಕೊಡಬೇಕಲ್ವ ನಾವು ಏನೋ ಏರ್ ಹೊಡಿತಾರೆ ಅನಿಸುತ್ತೆ ನೋಡೋಣ ಏರ್ ಹೊಡಿತಾರೆ ಹೆಂಗೆ ಬರುತ್ತೆ ನೋಡೋಣ ಆಯಿಲು ಫುಲ್ ಕ್ಲೀನಾಗಿ ಬರುತ್ತೆ ಏನಂತ ಕೆಳಗಡೆ ಫುಲ್ ಏರ್ ಹೊಡೆದ್ರೆ ಫುಲ್ ಇದನ್ನು ಬರುತ್ತೆ ಸರ್ ಅದು ಏರಲ್ಲೇ ನೀರು ಕಂಟೆಂಟ್ ಅದು ಏನಿರಲ್ಲ ನಾರ್ಮಲ್ ಗಾಳಿ ತಾನೇ ಅದು ಮಿಕ್ಸ್ ಆಗೋದು ಏನಿರಲ್ಲ ಅಂದರೆ ಫುಲ್ ಬರೀ ಗಾಳಿ ಅಂತೆ ಅದರಲ್ಲಿ ಏನಾಗಲ್ಲ ಇಂಜನ್ಗೆ ಅದು ಫುಲ್ಲು ಕ್ಲೀನಾಗಿ ಬರುತ್ತೆ ನೋಡಿ ಗಾಳಿ ಹೊಡೆದ್ರೆ ಗ್ಯಾರೇಜಲ್ಲಿ ಬರೀ ತೆಗಿತಾರೆ ಹಾಕ್ಬಿಟ್ಟು ಕೊಡ್ತಾರೆ ಅಷ್ಟೇ ಇಲ್ಲಿ ಶೆಲ್ಲಲ್ಲಿ ಏರು ಹೊಡೆದ್ಬಿಟ್ಟು ಕೊಡ್ತವ್ರೆ ಆದರೆ ಇಂಜನ್ ಒಳಗಡೆ ಏನಾದರೂ ಇದ್ದರೆ ಸ್ವಲ್ಪ ಇನ್ನೂ ಆಯಿಲ್ ಉಳಿದಿರೋದಿತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಕೊಡ್ತಾರೆ ಎಲ್ಲ ಫುಲ್ ಒಂದು ಡ್ರಾಪು ಬರ್ತಾಯಿಲ್ಲ ನೋಡಿ ಇವಾಗ ಆಯಿಲು ಫುಲ್ ಕ್ಲೀನಾಗಿ ಆಗಿದೆ ಹಣ ಸೊಪ್ಪಿಗೆ ನೋಡಿ ಒಂದು ಡ್ರಾಪು ಬರ್ತಾಯಿಲ್ಲ ಇದ್ರದ್ದು ಆಯಿಲು ಫುಲ್ ಕ್ಲೀನಾಗಿ ತೆಗೆದವ್ರೆ ಅದು ಸ್ವಲ್ಪ ಕ್ಲೀನ್ ಮಾಡ್ತೀರಾ ಕ್ಲೀನ್ ಆಯ್ತು ಅದು ಪಕ್ಕದ್ದು ಇದು ನಮ್ಮದು ಆಯಿಲಲ್ಲ ಅಂದರೆ ಬೇರೆಯವ್ರದ್ದು ಆಯಿಲ್ ಮಿಕ್ಸ್ ಇದೆ ನಮ್ಮದು ಸ್ವಲ್ಪ ಇದೆ ಅದರಲ್ಲಿ ಜಾಸ್ತಿ $20W40 ಆಯಿಲ್ AX3 ಇದು ಮಿನರಲ್ ಮೋಟರ್ ಸೈಕಲ್ ಆಯಿಲ್ 40 ಶೆಲ್ ಅಡ್ವಾನ್ಸ್ ಬರೀ ಎಷ್ಟು ಗೊತ್ತಾ $379 ಆಯಿಲ್ ಇದು ಪರವಾಗಿಲ್ಲಲ್ಲ $370 ಆಚೆ ಕಡೆ ಹೋದ್ರೂ ಅಷ್ಟೇ ಆಗೋ ಆದರೆ ಒಂದು $400 ಆಯಿಲ್ ಇದೆ ಸರ್ವಿಸ್ ಚಾರ್ಜು ಮತ್ತು ಇದ್ರದ್ದು ಅದು ಏನದು ಇದನ್ನಂತಾರಲ್ಲ ಅಂದರೆ ಆಯಿಲ್ ಚೇಂಜ್ ಮಾಡಿದಾಗಲ್ಲ ಇದನ್ನು ಚಾರ್ಜಸ್ ತೊಗೋತಾರೆ ಗ್ಯಾರೇಜಲ್ಲಿ ನೀವು ಆಟೋಮೊಬೈಲ್ಸ್ ತೊಗೊಂಡು ಹೋದ್ರೂ ಒಂದು $50 $30 ತೊಗೊಂಡು ಹೋಗ್ತಾರೆ ಅಣ್ಣ ಕರೆಕ್ಟ್ ಟೈಟ್ ಆಯ್ತಾ ಟೈಟ್ ಕರೆಕ್ಟಾಗಿ ಮಾಡೋರೆ ಇವಾಗ ಆಯಿಲ್ ಬಂದುಬಿಟ್ಟು ಆಯಿಲ್ ಹಾಕ್ತಾರೆ ಎಷ್ಟು ml ಆಯಿಲ್ ಹಾಕ್ತಾರೆ ನನ್ನ ಗಾಡಿಗೆ 100cc ಬೈಕ್ ಇರೋದು ಇದು ಹಾಂ ಹಾಂ 1 ಲೀಟ್ರಾ ಓಕೆ ಇದು 1 ಲೀಟ್ರ್ ಇಂಜನ್ ಅಂತೆ ಆಲ್ಮೋಸ್ಟು 900 ಏನೋ ಇರುತ್ತೆ ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಬೋದು ಅದೇನಾಗಲ್ಲ ನಂದು 900 ml ಇರೋದು ಇಂಜನ್ ಕೆಪಾಸಿಟಿ ಬ್ರೋ ನಡೆಯುತ್ತಲ್ಲ ಆಗುತ್ತಾ ನೋಡೋಣ ಇವಾಗ ಆಯಿಲ್ ಹಾಕ್ತಾ ಇದ್ದಾರೆ ಇಳಿತೈತೆ ಒಳಗಡೆ ಆಯಿಲು ಅಂದರೆ ಹಂಗೆ ಹಾಕೋಕ್ಕಾಗಲ್ಲ ಪೈಪಿಂದ ಹಾಕ್ತವ್ರೆ ಸ್ವಲ್ಪ ಗಾಡಿ ಹಾಗೆ ಸ್ವಲ್ಪ ಆಮೇಲೆ ವಾಷಿಂಗ್ ಮಾಡೋಣ ಆಯಿಲ್ ಅಂದ್ರೆ ಚೇಂಜ್ ಆಗಿದೆ ಅಂದರೆ ಆಲ್ಮೋಸ್ಟ್ ಒಂದು 3000 ಕಿಲೋಮೀಟ್ರ್ ಓಡಿಸ್ಬೋದು ಯಾವ ಆಯಿಲ್ ಹಾಕ್ತಿದ್ರು ಅಂದರೆ ಶೆಲ್ಲಲ್ಲಿ ಸ್ವಲ್ಪ ಚೆನ್ನಾಗಿರುತ್ತಲ್ಲ ಆಯಿಲ್ ಚೆನ್ನಾಗಿರುತ್ತೆ ಯಾವ್ದು ಬೇಕಾದ್ರೂ ಮಿಷಲಲ್ಲಿ ಮತ್ತು ಯಾವುದಾದ್ರು ಸಿಂಥೆಟಿಕ್ ಬರುತ್ತೆ ಫುಲಿ ಸಿಂಥೆಟಿಕ್ ಆಯಿಲ್ ಬರುತ್ತೆ ತುಂಬ ಥರ ವೆರೈಟೀಸ್ ಆಯಿಲ್ಗಳಿದ್ದಾವೆ ನಾನು ಸ್ವಲ್ಪ ಕಡಿಮೆ ರೇಟ್ ಇತ್ತಲ್ಲ ನನ್ನ ಬಜೆಟಲ್ಲಿ ನಾನು ಅಂದರೆ 100cc ಬೈಕ್ ಅಲ್ವಾ ಇದು ಅದಕ್ಕೆ ಈ ಬೈಕನ್ನು ಆಯಿಲ್ ಹಾಕಿದ್ದೀನಿ ಫುಲ್ಲಾಗಿ ಹಾಕಿದ್ದಾರೆ ಆಯಿಲು
ಅಣ್ಣ ಸ್ವಲ್ಪ ತೋರಿಸಿ ಡಿಪ್ ಹಾಕಿಬಿಟ್ಟು. ನೋಡಿ ಲೆವೆಲ್ ಕರೆಕ್ಟಾಗಿ ಹಾಕಿದ್ದಾರೆ ನೋಡಿ, ಕರೆಕ್ಟಾಗಿ 1 ಲೀಟ್ರು. ಅಣ್ಣ ಸ್ವಲ್ಪ ಹಾಗೆ ಬ್ರೇಕ್ ಸ್ವಲ್ಪ ಟೈಟ್ ಮಾಡಿಕೊಡ್ತೀರಾ? ಇವಾಗ ಹಾಗೆ ನಮ್ಮ ಕಿಲೋಮೀಟರ್ಸು ಬರ್ಕೊಂಡ್ಬಿಡೋಣ ಇರಿ. ಅಂದರೆ 3000 ಕಿಲೋಮೀಟ್ರ್ ಆದಮೇಲೆ ಎಷ್ಟು ಕಿಲೋಮೀಟ್ರ್ ಆಗಿದ್ರೆ ಇವಾಗ 2615 ಕಿಲೋಮೀಟ್ರ್ ಬೈಕ್ ಹೊಡಿರೋದು. ಇನ್ನು ಸರ್ ಎಷ್ಟು 3000 ಕಿಲೋಮೀಟ್ರ್ ಅಲ್ಲ? ಆರಾಮಾಗಿ 3000 ಓಡಿಸ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಸ್ವಲ್ಪ ಹಾಗೆ ಬ್ರೇಕ್ ಟೈಟ್ ಮಾಡ್ತಾರೆ. ಟೈಟ್ ಮಾಡಿಸ್ಕೊಂಡು ಗಾಡಿನ ನಾವು ಆರ್ಡ್ರ್ ತೊಗೊಳ್ಕೊಂಡು ಯಾವುದೋ ಆರ್ಡ್ರ್ ಬಿದ್ದಿಲ್ಲ ಆಲ್ಮೋಸ್ಟ್ ನನಗೆ. ಅಂದರೆ ಇಲ್ಲೇ ಬಂದಿದ್ದೆ, ಮಹಾಲಕ್ಷ್ಮಿ ಲೋಟಿಯಿಂದ ಬಂದಿದ್ದೆ, ಇಲ್ಲೇ ಆಯಿಲ್ ಚೇಂಜ್ ಮಾಡಿಸ್ಕೊಳ್ಳೋಣ ಅಂತ. ಆಯಿಲ್ ಅಂತೂ ಆಗಿದ್ದೀನಿ 3000 ಕಿಲೋಮೀಟ್ರ್ ಆರಾಮಾಗಿ ಓಡಿಸೋಣ. ಅಣ್ಣ ಮೇಲ್ಗಡೆ ಸ್ವಲ್ಪ ಟೈಟ್ ಮಾಡಿ, ಮೇಲ್ಗಡೆದು ಇವಾಗ ಆಯಿಲೆಲ್ಲ ಫುಲ್ ಚೇಂಜ್ ಮಾಡವ್ರೆ, ಹಂಗೆ ಬ್ರೇಕು ಟೈಟ್ ಮಾಡೋರೆ. ಏನು ಸರ್ ಇದು ಬರೀ 10 ನಿಮಿಷದಲ್ಲಿ ಚೇಂಜ್ ಮಾಡಿಬಿಟ್ರಲ್ಲ, 20 ನಿಮಿಷ ಹೇಳ್ಬಿಟ್ಟು. ಅರೆ ಬೇಗ ಸರ್ವಿಸ್ ಆಗುತ್ತೆ. ಕಸ್ಟಮರ್ ವೇಟ್ಸ್ ಮಾಡಿಸೋದು ನಾವು. ಹಾಂ, ಕಸ್ಟಮರ್ ಸರ್ವಿಸ್ ಎಲ್ಲ ಕೊಡಲೇಬೇಕು ನಾವು. ಹಾಂ 20 ನಿಮಿಷ ಅಂದರೆ ಕಸ್ಟಮರು ನೋಡಿ. ನಾವು ಇವಾಗ ಆಲ್ಮೋಸ್ಟ್ ಎಲ್ಲರೂ ಆರ್ಡರ್ ಬಿದ್ರೂ ಎಲ್ಲರೂ ಅಲ್ಲಿ ಒಕ್ಕಳಿಪುರ ಮತ್ತು ರಾಜ್ಕುಮಾರ್ ರೋಡಲ್ಲಿ ಹತ್ರ ಇದ್ದರೆ ಯಾರು ಬೇಕಾದ್ರೂ ಮಾಡ್ಬೋದು. ಹೋಗ್ಬಿಟ್ರು ಆಲ್ಮೋಸ್ಟ್ ಏನು ಒಂದು ಆರ್ಡರ್ ಪಿಕಪ್ ಮಾಡಿಸ್ರಲ್ಲಿ ಒಂದು ಆಯಿಲ್ ಚೇಂಜ್ ಮಾಡಿಕೊಟ್ಟವ್ರೆ ಆಲ್ಮೋಸ್ಟ್. ಇನ್ನೂ ಅಂದರೆ ಇವಾಗ ಒಂದು ಫುಡ್ ರೆಡಿ ಮಾಡೋಕ್ಕೆ ರೆಸ್ಟೋರೆಂಟಲ್ಲಿ ಒಂದು 10-15 ನಿಮಿಷ ನಿಂತ್ಕೋತೀವಿ. ಇಲ್ಲಿ ಬಂದರೆ ಶೆಲ್ಲಲ್ಲಿ ಬಂದರೆ ಒಂದು 5 ರಿಂದ 10 ನಿಮಿಷ ನಾನು ಆಲ್ಮೋಸ್ಟ್ ನೋಡಿ. ಆವಾಗಲೇ ಒಳಗಡೆದಾಗ ನಂದು 5:40 ಆಗಿತ್ತು. ಇವಾಗ ಕರೆಕ್ಟ್ 11 ನಿಮಿಷದಲ್ಲಿ ಆಯಿಲ್ ಚೇಂಜ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್ ಸರ್. ಇಲ್ಲ ನಾನು ರೆಗ್ಯುಲರಾಗಿ ಮಾಡಿಸ್ಕೊತೀನಿ ಇಲ್ಲೋ. ಹಾಗೆ ನೀವು ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ರೆ ಬಂದುಬಿಟ್ಟು ಆಯಿಲ್ ಚೇಂಜ್ ಮಾಡಿಸ್ಕೊಳ್ಳಿ. ಓರೇಣ್ ಮಾಲ್ ಪಕ್ಕ ಇರೋದು ಇದು ಸೆಲ್ ನಾನು ಮಾಡಿಸ್ಕೊಂಡ್ರೆ ಓರೇಣ್ ಮಾಲ್ ಪಕ್ಕದ ರೋಡ್ ಅಂದರೆ ರಾಜ್ಕುಮಾರ್ ರೋಡ್ ಬರುತ್ತೆ. ಅಂದರೆ ನಿಮಗೆ ಗೊತ್ತಾಗ್ಲಂತ ಜಾಸ್ತಿ ಜನಕ್ಕೆ ಹುಡುಗರಿಗೆ ಗೊತ್ತಿಲ್ಲ. ಓರೇಣ್ ಮಾಲ್ ಅಂದರೆ ಆಲ್ಮೋಸ್ಟ್ ಗೊತ್ತೇ ಆಗುತ್ತೆ. ಅದಕ್ಕೆ ಇಲ್ಲಿ ಓರೇಣ್ ಮಾಲ್ ಪಕ್ಕದೇ ಬರುತ್ತೆ, ರೈಟ್ ಸೈಡ್ಗೆ ರೈಟ್ ಸೈಡ್ಗೆ ಬರೋದು ಯೂಟರ್ನ್ ಮಾಡ್ಕೊಂಡ್ರೆ. ಮತ್ತು ಒಕ್ಕಳಿಪುರದಲ್ಲೂ ಚೇಂಜ್ ಮಾಡ್ತಾರಂತೆ. ಅಲ್ಲೂ ಅಂದರೆ ಫ್ರೀ ಸರ್ವಿಸ್, ಫಾಸ್ಟ್ ಅನ್ನೋದು ಏನು ₹1 ತೊಗೊಳ್ಳಲ್ಲ, ಏನಿಲ್ಲ, ಫ್ರೀ ಸರ್ವಿಸು. ಮತ್ತು ಸ್ವಲ್ಪ ಬ್ರೇಕ್ ಅದು ಏನಾದ್ರು ಮೈನರ್ ಇದ್ದರೆ ಅದು ಮಾಡಿಕೊಡ್ತಾರೆ. ಒಳ್ಳೆ ಸರ್ವಿಸ್ ಕೊಟ್ಟರೆ ಒಬ್ಬರೇ 10 ರಿಂದ 11 ನಿಮಿಷದಲ್ಲಿ ಆಯಿಲ್ ಚೇಂಜ್ ಮಾಡಿಕೊಟ್ಟಾರೆ ನೋಡಿ. 20 ನಿಮಿಷ ಹೇಳಿದ್ರು ಅವ್ರು ಟೈಮಿಂಗ್ ಕೊಟ್ಟಿರೋ ಪ್ರಕಾರ. ನೋಡೋಣ ಇವಾಗ ಈ ವಿಡಿಯೋ ಇಲ್ಲೇ ಕಾಣ್ ಮಾಡ್ತೀನಿ ಆಯಿಲ್ ಚೇಂಜ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.